ನನಗೇನಾದರೂ ಜೀವನದಲ್ಲಿ ಕಷ್ಟ ಬಂದರೆ, ಅಪ್ಪಿತಪ್ಪಿ ಸಮಸ್ಯೆಗೆ ಸಿಲುಕಿದ್ರೆ ನಾನು ಯಾರ ಬಳಿನೂ ಹೋಗಲ್ಲ. ದೇವಸ್ಥಾನದಲ್ಲಿ ಕೆಲಸ ಮಾಡಿಕೊಂಡು ದೇವ್ರ ಪ್ರಸಾದ ತಿಂದ್ಕೊಂಡು ಜೀವನ ಮಾಡ್ತೀನಿ. ಹೀಗಂತ ಹೇಳಿದ್ದು ಬೇರೆ ಯಾರೂ ಅಲ್ಲ, ಕನ್ನಡದ ನಟಿ ರಚಿತಾ ರಾಮ್. ಇಷ್ಟಕ್ಕೂ ರಚಿತಾ ರಾಮ್ ಯಾಕೆ ಈ ಮಾತನ್ನು ಹೇಳಿದರು, ಈ ಮಾತಿನ ಮೂಲಕ ಯಾರಿಗೆ ತಿರುಗೇಟು ನೀಡಿದರು ಅಂದರೆ ಅದು ಬೇರೆ ಯಾರೂ ಅಲ್ಲ, ಬಿಗ್ ಬಾಸ್ನಲ್ಲಿ ಸಾಕಷ್ಟು ರಾಧಾಂತ ಮಾಡಿ ಒಂದಿಷ್ಟು ಜನಗಳ ಬಗ್ಗೆ ಆಗಾಗ ವಿಡಿಯೋ ಮೂಲಕ ಒಂದಿಷ್ಟು ಟೀಕೆ ಟಿಪ್ಪಣಿಗೆ ಗುರಿಯಾಗ್ತದಂತಹ ವಕೀಲ್ ಸಾಬ್ ಅಂತ ಕರೆಸ್ಕೊಳ್ತಿದ್ದಂಥ ಜಗದೀಶ್ ಅವ್ರ ಮೇಲೆ. ಎಸ್, ಜಗದೀಶ್ ಅವರು ಎಲ್ಲರ ಮೇಲೆ ಕೂಡ ಆರೋಪ ಮಾಡ್ತಾಯಿದ್ರು. ಅದು ಆರೋಪನೋ ಅಥವಾ ಅವರಿಗೆ ಅನಿಸಿದ ವಿಷಯನೋ ಅಥವಾ ಅವರಿಗೆ ತಿಳಿದಂಥದ್ದು ಸತ್ಯ ಅನ್ನೋ ಕಾರಣಕ್ಕೂ ಎಲ್ಲೋ ಅವರು ಮನ ಬಂದಂತೆ ಎಲ್ಲರ ಬಗ್ಗೆನೂ ಮಾತಾಡ್ತಾಯಿದ್ರು, ಯಾರ ಬಗ್ಗೆನೂ ಬಿಡ್ತಾ ಇರಲಿಲ್ಲ. ರಾಜಕಾರಣಿಗಳು ಅಷ್ಟೇ, ಸಿನಿಮಾ ನಟರು ಅಷ್ಟೇ. ಸೊ ಅದಕ್ಕೆ ಟೀಕೆ ಟಿಪ್ಪಣಿಗಳು ಗುರಿಯಾದರೂ ಸರಿ, ಜಗದೀಶ್ ಮಾತಾಡೋ ಮೂಲಕ ಒಂದಿಷ್ಟು ಸುದ್ದಿ ಆಗ್ತಾಯಿದ್ದು. ಆ ಸುದ್ದಿ ರಚಿತಾ ರಾಮ್ ಬಗ್ಗೆ ಕೂಡ ಆಗಿತ್ತು. ಏನು, ನಟಿ ರಚಿತಾ ರಾಮ್ ಅವರಿಗೆ ರಾಜಕಾರಣಿಗಳ ಬಹಳಷ್ಟು ಪರಿಚಯ ಇದೆ, ಅವರು ರಾಜಕಾರಣಿಗಳ ಸಖ್ಯನ ಬಯಸಿದ್ದಾರೆ, ಅವರ ಜೊತೆ ಓಡಾಡ್ಕೊಂಡಿದ್ದಾರೆ, ಸೊ ಅನ್ನೋ ಅರ್ಥದಲ್ಲಿ ಜಗದೀಶ್ ಅವರು ಮಾತಾಡಿದರು. ಸೊ ಇದು ಸಾಕಷ್ಟು ವೈರಲ್ ಆಗಿತ್ತು. ಎಲ್ಲೋ ಒಂದು ಕಡೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಹೆಸರು ಕೂಡ ರಚಿತಾ ರಾಮ್ ಅವರ ಹೆಸರಿನ ಜೊತೆ ತಳುಕು ಹಾಕ್ಕೊಂಡಿತ್ತು. ಹೀಗಾಗಿ ಅಂತೆ ಕಂತೆಗಳು ಸುದ್ದಿ ಓಡಾಡ್ತಾ ಇತ್ತು. ಹಾಗಾದರೆ ನಟಿ ಅವರು ಏನು ಅಂತ ಕರೆಸ್ಕೊಂಡು ರಚಿತಾ ರಾಮ್ ನಿಜಕ್ಕೂ ಆ ಮಾತುಗಳಿಗೆ ಅದು ಒಪ್ಕೊಂಡ್ರಾ, ಜಗದೀಶ್ ಅವರ ಹೇಳಿದ್ದೆಲ್ಲ ಸತ್ಯನಾ, ಇರಬಹುದಾ ಅಥವಾ ಇಲ್ವಾ, ಈ ರೀತಿಯ ಪ್ರಶ್ನೆಗಳು ಸಾಮಾಜಿಕ ವಲಯದಲ್ಲಿ ಹರಿದಾಡ್ತಾ ಇದ್ವು. ಆದರೆ ಅದಕ್ಕೆ ಎಲ್ಲೂ ಕೂಡ ರಚಿತಾ ಅವರು ರಿಯಾಕ್ಟ್ ಮಾಡಿರಲಿಲ್ಲ. ಜಗದೀಶ್ ಅವರು ಮನ ಬಂದಂತೆ ಮಾತಾಡಿದರು, ಆರೋಪ ಮಾಡಿದರು, ಆ ನಟಿ ಹೀಗೆ, ಈ ನಟಿ ಹೀಗೆ, ರಾಜಕಾರಣಿಗಳ ಜೊತೆ ಓಡಾಡ್ಕೊಂಡಿದ್ದಾರೆ, ಹಾಗೆ ಹೀಗೆ ಎಲ್ಲವೂ ಸರಿ. ಆದರೆ ಅದು ನಿಜನ ತಪ್ಪ ಅಂತ ಕೇಳೋ ಒಂದು ವ್ಯವಧಾನ ಕೂಡ ಜಗದೀಶ್ ಅವರಿಗೆ ಇರಲಿಲ್ಲ. ಮನಸ್ಸು ಬಂದಂತೆ ಅವರು ವಿಡಿಯೋ ಮಾಡ್ಕೊಂಡು ಹರಿದಾಡ್ತಾ ಇತ್ತು. ವಿಡಿಯೋ ಎಲ್ಲ ಕಡೆ ವೈರಲ್ ಆಯಿತು. ಎಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ರಚಿತಾ ರಾಮ್ ರಿಯಾಕ್ಟ್ ಮಾಡಿರಲಿಲ್ಲ. ಸೊ ಅವರ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಸಿನಿಮಾ ಏನು ಈ ವಾರ ತೆರೆಗೆ ಬರ್ತಾ ಇದೆ, ಅದರ ಪ್ರೀ ರಿಲೀಸ್ ಈವೆಂಟ್ ದಿನ ಬಂದಂಥ ರಚಿತಾ ರಾಮ್ ಸಿಕ್ಕಂಥ ಮಾಧ್ಯಮ ಮಿತ್ರರ ಜೊತೆ ಮಾತಾಡಿದ ವಿಷಯ ಇದು. ಏನು ಅಂದರೆ, ಜಗದೀಶ್ ಅವರು ನಿಮ್ಮ ಮೇಲೆ ಈ ರೀತಿಯ ಆರೋಪ ಮಾಡಿದ್ದಾರೆ, ಈ ರೀತಿಯ ವಿಡಿಯೋ ಸಾಕಷ್ಟು ಕಡೆ ಹರಿದಾಡ್ತಾ ಇತ್ತು, ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂದಾಗ ರಚಿತಾ ರಾಮ್ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ಸ್ಪಷ್ಟವಾಗಿ ಅಷ್ಟೇ ಅಲ್ಲ, ಸಾಕಷ್ಟು ಖಡಕ್ಕಾಗಿ ತಿರುಗೇಟನ್ನು ನೀಡಿದ್ದಾರೆ. ಅವರು ಮಾತಾಡಿರುವಂಥ ವ್ಯಕ್ತಿ ದೊಡ್ಡವರು, ಅವ್ರಿಗೆ ನಾನು ಮರ್ಯಾದೆ ಕೊಟ್ಟು ಸುಮ್ಮನೆ ಇದ್ದೀನಿ, ನಾನು ತಪ್ಪೇ ಮಾಡಿಲ್ಲ ಅಂದರೆ ಯಾಕೆ ರಿಯಾಕ್ಟ್ ಮಾಡಬೇಕು, ಇಷ್ಟಕ್ಕೂ ನಾನು ತಪ್ಪು ಮಾಡಿಲ್ಲ, ಹಾಗಾಗಿ ಅವರಿಗೆ ಹೇಳುವಂಥ ಹೇಳಿಕೆಗಳಿಗೆ ನಾನು ಪ್ರತಿಕ್ರಿಯಿಸಿದರೆ ಅದಕ್ಕೆ ಅರ್ಥನೇ ಇಲ್ಲ. ನಾನು ಕಳೆದ 12 ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿನಲ್ಲಿದ್ದೀನಿ, ಸೀರಿಯಲ್ ಮೂಲಕ ಸಿನಿಮಾಗೆ ಬಂದೆ, ಸಿನಿಮಾ ಮೂಲಕ ನನ್ನದೇ ಆದಂಥ ಕಷ್ಟಪಟ್ಟು ಶ್ರಮಪಟ್ಟು ಒಂದು ಯಶಸ್ಸನ್ನು ಹಾದಿಯಲ್ಲಿ ನಡೆದು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದ್ದೀನಿ. ನನಗೆ ಆಗ ಆ ರೀತಿಯ ಸ್ಪಾನ್ಸರ್ಸ್ಗಳು ಇರೋದಾಗಿದ್ದರೆ ನಾನು ಯಾಕೆ ಇಷ್ಟು ವರ್ಷ ಕಷ್ಟಪಟ್ಟು ಸಿನಿಮಾ ಮಾಡಬೇಕಿತ್ತು? ರಾಜಕಾರಣಿಗಳ ಜೊತೆ ನಾನು ಓಡಾಡ್ತೀನಿ ಅನ್ನೋದಾದರೆ ಯಾಕೆ ಸಿನಿಮಾ ಮಾಡಿ ಕಷ್ಟಪಟ್ಟು ಹಗಲು ಇರುಳು ಸಿನಿಮಾ ಅಂತ ಜಪ ಮಾಡಬೇಕಿತ್ತು? ಹಾಗಾಗಿದ್ದರೆ ನಾನು ಮನೇಲೇ ಇರ್ಬೋದಿತ್ತು, ವಿದೇಶಗಳಿಗೆ ಓಡಾಡ್ಬೋದಿತ್ತು. ಅವೆಲ್ಲವನ್ನು ಬಿಟ್ಟು ನಾನು ಯಾಕೆ 3 ಹೊತ್ತು ಸಿನಿಮಾ ಮಾಡ್ತಾಯಿದ್ದೀನಿ? ನನಗೆ ನನ್ನದೇ ಆದಂಥ ಒಂದಿಷ್ಟು ಲೈಫಲ್ಲಿ ಕಮಿಟ್ಮೆಂಟ್ಗಳಿವೆ, ಆ ಕಮಿಟ್ಮೆಂಟ್ಗಳಿಗೋಸ್ಕರ ನಾನು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಅಪ್ಪ ಅಮ್ಮನ ಆಸೆ ಕನಸುಗಳಿವೆ, ಆ ಆಸೆ ಕನಸು ಈಡೇರಿಸಬೇಕು, ಅದು ನನ್ನ ಜವಾಬ್ದಾರಿ. ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ನನ್ನ ಕೆಲಸ ಮಾಡ್ತಾಯಿದ್ದೀನಿ. ಯಾಕೆ ಒಬ್ಬ ಸಿನಿಮಾ ನಟಿ ತುಂಬ ಐಷಾರಾಮಿಯಾಗಿ ಬದುಕಬಾರ್ದಾ, ಲೈಫ್ ಸ್ಟೈಲು ಇರಬಾರ್ದಾ? ಈ ರೀತಿಯ ಮಾತುಗಳನ್ನು ಅವರು ಹೇಳ್ತಾ ಹೋಗ್ತಾರೆ. ಅಂದರೆ ನಾನು ಯಾವತ್ತೂ ಯಾರಿಗೂ ಕೂಡ ಇಂಥದ್ದು ಬೇಕು ಅಂತ ಕೇಳಿದವಳಲ್ಲ. ಯಾವುದೇ ಮಾಧ್ಯಮದವರಿಗೆ ನನ್ನದೊಂದು ಕಾರ್ಯಕ್ರಮ ಮಾಡಿ ನನ್ನ ಬಗ್ಗೆ ಬರೀರಿ ಅಂತ ಕೇಳಿದವನಲ್ಲ. ನನ್ನ ಬಗ್ಗೆ ಇಲ್ಲ ಸಲ್ಲದ ಸುದ್ದಿ ಬಂದರೂ ಕೂಡ ಯಾಕೆ ಬರೆದ್ರಿ, ನೀವು ತಪ್ಪು ಮಾಡಿದರೆ ಅದನ್ನು ತೆಗೆದು ಹಾಕಿ ಅಂತ ಹೇಳ್ದವಳಲ್ಲ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡಿದ್ದೀನಿ, ಯಾಕೆ ವಿನಾಕಾರಣ ಈ ರೀತಿಯ ಸುದ್ದಿಗಳನ್ನು ಹಬ್ಸ್ತಾ ಇದ್ದೀರಿ? ಅದು ನಿಜ ಅಲ್ಲ, ಸುಳ್ಳು. ಅವರು ಆರೋಪಗಳು ಮಾಡಿದ್ದಾರೆ, ಅದಕ್ಕೆ ನಾನು ಯಾಕೆ ರಿಯಾಕ್ಟ್ ಮಾಡಬೇಕು? ತಪ್ಪೇ ಮಾಡಿಲ್ಲ ಅಂದರೆ ರಿಯಾಕ್ಟ್ ಮಾಡೋದಾದರೂ ಹೇಗೆ? ಈ ರೀತಿಯ ಅರ್ಥಗಳನ್ನು, ಈ ರೀತಿಯ ಮಾತುಗಳನ್ನು
ಸ್ವತಃ ರಚಿತಾರಾಮ್ ಅವರು ಹೇಳ್ಕೊಂಡಿದ್ದಾರೆ. ಅದು ಅವರ ಮಾತಿನ ಮೂಲಕ ಲಾಯರ್ ಜಗದೀಶ್ ಅವರಿಗೆ ತಿರುಗೇಟನ್ನು ನೀಡಿದ್ದಾರೆ. ಅಂದರೆ ನಾನು ಕರೆಕ್ಟಾಗಿದ್ದೀನಿ, ನೀವು ಮಾತಾಡೋದು ಸರಿ ಇಲ್ಲ, ನೀವು ಹೇಳಿರೋ ಹೇಳಿಕೆಗಳು ಸರಿ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಹಾಗಾದರೆ ಜಗದೀಶ್ ಅವರು ಹೇಳಿರ್ತಕ್ಕಂಥ ಹೇಳಿಕೆಗಳು ನಿಜನೇ ಆಗಿದ್ದರಲ್ಲಿ ಅವರು ಅದಕ್ಕೆ ಎಲ್ಲ ದಾಖಲೆಗಳನ್ನು ಇಡಲಿ, ಇಲ್ಲ ಅಂದರೆ ಸುಮ್ಮನೆ ಯಾಕೆ ಆರೋಪ ಮಾಡಬೇಕು? ಇದು ಕೂಡ ಈಗ ಚರ್ಚೆ ಆಗ್ತಿರ್ತಕ್ಕಂಥ ವಿಷಯ. ಸುಮ್ಮನೆ ಏನೋ ಮಾತಿನ ಬಾಣ ಬಿಡ್ತಾರೆ ಜಗದೀಶ್, ಆದರೆ ಇವೆಲ್ಲವೂ ಸರಿನಾ ಗೊತ್ತಿಲ್ಲ. ಆದರೆ ರಚಿತಾರಾಮ್ ಇಷ್ಟು ದಿನ ಮೌನವಾಗಿದ್ದರು, ಈಗ ಮಾಧ್ಯಮದ ಮುಂದೆ ಬಂದು ಮಾತಿನ ಮೂಲಕ ಅವರಿಗೆ ತಿರುಗೇಟನ್ನು ನೀಡಿದ್ದಾರೆ. ಅದೇನೇ ಇರ್ಬೋದು, ರಚಿತಾ ಅವರು ಸದ್ಯಕ್ಕೆ ಒಂದಿಷ್ಟು ಸಿನಿಮಾಗಳ ಮೂಲಕ ಸುದ್ದಿಯಾಗಿದ್ದಾರೆ, ಈಗ ಬ್ಯುಸಿಯಾಗಿದ್ದಾರೆ, ಬೇಡಿಕೆಯ ನಟಿ ಕೂಡ. ಅವರಿಗೆ ಅವ್ರದ್ದೇ ಆದಂತಹ ಒಂದು ಲೈಫ್ ಸ್ಟೈಲ್ ಇದೆ, ಆ ಲೈಫ್ ಸ್ಟೈಲ್ ಮೂಲಕ ಅವ್ರು ಬದುಕ್ತಾ ಇದ್ದಾರೆ. ಆಮೇಲೆ ಯಾವುದೇ ಒಬ್ಬ ಸ್ಟಾರ್ ನಟ ಇರ್ಬೋದು, ನಟಿ ಇರ್ಬೋದು, ಅವರು ಕುಂತರು ಸುದ್ದಿ ಆಗ್ತಾರೆ, ನಿಂತರು ಸುದ್ದಿ ಆಗ್ತಾರೆ. ಒಂದು ಸಣ್ಣ ಸಣ್ಣ ವಿಚಾರಕ್ಕೂ ಅವರು ಸುದ್ದಿ ಆಗ್ತಾನೆ ಇರ್ತಾರೆ, ಅದು ಒಳ್ಳೆಯದೇ ಇರಲಿ ಕೆಟ್ಟದೇ ಇರಲಿ. ಆದರೆ ಈ ರೀತಿಯ ಆರೋಪಗಳು ಬಂದಾಗ, ಅಂದರೆ ಒಬ್ಬ ನಟಿಯ ಏನೋ ಕೆರಿಯರ್ನೇ ಏನೋ ಹಾಳು ಮಾಡುವಂಥ ಹೇಳಿಕೆಗಳನ್ನು ಕೊಟ್ಟಾಗ, ಅವರಿಗೆ ತೇಜೋವಧೆ ಮಾಡುವಂಥದ್ದು, ಧಕ್ಕೆ ಆಗುವಂಥದ್ದು ಬಂದಾಗ ಯಾವುದೇ ನಟ ನಟಿ ಆಗಲಿ ಖಂಡಿತವಾಗಿ ಅದನ್ನು ಖಂಡಿಸ್ತಾರೆ ಮತ್ತು ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಾರೆ. ರಚಿತಾರಾಮ್ ಕೂಡ ಅದೇ ರೀತಿಯ ಮಾತುಗಳನ್ನು ಇಲ್ಲಿ ಹೇಳಿದ್ದಾರೆ. ಜಗದೀಶ್ ಆಡಿರೋ ಮಾತಿಗೂ ರಚಿತಾ ಹೇಳಿರೋ ಮಾತಿಗೂ ಸಾಕಷ್ಟು ಏನೋ ಆ ಕಡೆ ಈ ಕಡೆ ವ್ಯತ್ಯಾಸ ಆಗದೇ ಇದ್ದರೂ ಕೂಡ ರಚಿತಾರಾಮ್ ಒಂದಿಷ್ಟು ಮಾತಿನ ಮೂಲಕ ಅವರಿಗೆ ಪೆಟ್ಟನ್ನು ಕೊಟ್ಟಿದ್ದಾರೆ. ಈಗ ಏನು ಆರೋಪ ಮಾಡಿದ್ದಾರೆ ಜಗದೀಶ್ ಈಗ ಅದಕ್ಕೆ ಉತ್ತರ ಕೊಡ್ತಾರೋ ಅಥವಾ ದಾಖಲೆಗಳನ್ನು ಕೊಡ್ತಾರೋ ಗೊತ್ತಿಲ್ಲ. ರಚಿತಾರಾಮ್ ಹೇಳೋ ಪ್ರಕಾರ ನಾನು ಕರೆಕ್ಟಾಗಿದ್ದೀನಿ, ನಾನು ಶ್ರಮಪಟ್ಟು ಈ ಮಟ್ಟಕ್ಕೆ ಬಂದಿದ್ದೀನಿ, ಯಾರೋ ಆದಿಬೀದಿಯಲ್ಲಿ ಹೋಗೋವರಿಗೆಲ್ಲ ನಾನು ಹೇಳಿಕೆಗಳು ಕೊಟ್ಟರೆ ಅವರಿಗೆಲ್ಲ ಉತ್ತರ ಕೊಡೋಕ್ಕಾಗುತ್ತಾ ಅನ್ನೋ ಅರ್ಥದಲ್ಲೂ ಕೂಡ ಅವ್ರು ಮಾತಾಡಿದ್ದಾರೆ. ರಚಿತಾರಾಮ್ ಬಗ್ಗೆ ಹಿಂದೆ ಸಾಕಷ್ಟು ವಿವಾದಗಳು ಬಂದರು, ಸಾಕಷ್ಟು ಹೇಳಿಕೆಗಳು ಬಂದರೂ ಕೂಡ ಅವರು ಎಲ್ಲೂ ಕೂಡ ರಿಯಾಕ್ಟ್ ಮಾಡಿರಲಿಲ್ಲ. ಸೊ ಇಷ್ಟು ದಿನ ಮೌನವಾಗಿದ್ದಂಥವ್ರು ಅವರು ಈಗ ಸಿಡಿದೆದ್ದಿದ್ದಾರೆ. ಸೊ ನಾನು ಕರೆಕ್ಟಾಗಿದ್ದೀನಿ, ಒಂದು ವೇಳೆ ನನಗೆ ಕಷ್ಟ ಅಂತ ಅನಿಸಿದರೆ, ನನಗೆ ಸಮಸ್ಯೆ ಎದುರಾದರೆ ನಾನು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಕೆಲಸ ಮಾಡ್ತೀನಿ, ದೇವಸ್ಥಾನದಲ್ಲಿ ಕೊಡ್ತಕ್ಕಂಥ ಪ್ರಸಾದವನ್ನು ತಿಂದು ನಾನು ಜೀವನ ಮಾಡ್ತೀನಿ, ಬದುಕ್ತೀನಿ ಅಂತ ಸ್ಪಾನ್ಸರ್ಗಳನ್ನು ಹಿಡ್ಕೊಂಡು ನಾನು ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ ಅನ್ನೋ ಅರ್ಥದಲ್ಲಿ ಖಡಕ್ಕಾಗಿ ಅವರು ಉತ್ತರ ಕೊಟ್ಟಿದ್ದಾರೆ. ಇರ್ಬೋದು, ಯಾಕಂದರೆ ಒಬ್ಬ ನಟಿ ಇಷ್ಟೊಂದು ನೇರವಾಗಿ ಮಾತಾಡ್ತಾರೆ ಅಂದರೆ ತಾವು ತಪ್ಪು ಮಾಡಿಲ್ಲ ಅನ್ನೋದರಲ್ಲಿ ಒಂದಷ್ಟು ತಪ್ಪಿಲ್ಲ. ಯಾಕಂದರೆ ಯಾರೇ ಆಗಲಿ ಒಂದು ತಪ್ಪಂತ ಒಪ್ಕೊಳ್ತಾರೆ, ತಪ್ಪು ಮಾಡದೇ ಇದ್ರೂ ಕೂಡ ಯಾಕೆ ಒಪ್ಕೋತಾರೆ? ನಾನು ಯಾಕೆ ಒಪ್ಕೋಬೇಕು? ನಾನು ತಪ್ಪೇ ಮಾಡಿಲ್ಲ ಅಂತಂದರೆ ಅದಕ್ಕೆ ಯಾಕೆ ರಿಯಾಕ್ಟ್ ಕೊಡಬೇಕು? ನಾನು ಯಾಕೆ ಸುಮ್ಮನೆ ಇರಬೇಕು ಅನ್ನೋ ಅರ್ಥದಲ್ಲೂ ಕೂಡ ಈಗ ರಚಿತಾರಾಮ್ ಹೇಳಿದ್ದಾರೆ. ಅದೇನೇ ಇದ್ದರೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಈ ರೀತಿಯ ಹೇಳಿಕೆಗಳು ಸಾಕಷ್ಟು ಬರ್ತಾನೆ ಇವೆ. ಅದರಲ್ಲೂ ಒಬ್ಬ ನಟಿ ಮೇಲೆ ಇಂಥೊಂದು ಆರೋಪ ಮಾಡಿದಂಥ ಜಗದೀಶ್ ದಾಖಲೆಗಳನ್ನು ಇಡ್ತಾರಾ ಅಥವಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕು.